ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದಲ್ಲಿ ಏನೆಲ್ಲ ಇರುತ್ತೆ, ಏನಿರೋದಿಲ್ಲ ಅನ್ನೋ ಬಗ್ಗೆ ಒಂದು ಸಣ್ಣ ಚಿತ್ರಣ ಹೊರಬರ್ತಾ ಇದೆ. ಎರಡೂ ದೇಶಗಳು ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟ ಹಾಗೆ ಫ್ರೇಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿವೆ. ಈ ಒಪ್ಪಂದದ ಮೂಲಕ ಭಾರತಕ್ಕೆ ಅಮೆರಿಕದ $30 ಟ್ರಿಲಿಯನ್ ಮಾರುಕಟ್ಟೆ ಓಪನ್ ಆಗ್ತಾ ಇದೆ ಅಂತ ನಮ್ಮ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಮೆರಿಕದ ವ್ಯಾಪಾರ ಪ್ರತಿನಿಧಿಗಳ ಕಚೇರಿ ಮಾಡಿರೋ ಟ್ವೀಟ್ ಒಂದು ಪಾಕಿಸ್ತಾನ ಹಾಗೂ ಚೈನಾಗಳ ಮುಖ ಕೆಂಪುಗಾಗೋ ಹಾಗೆ ಮಾಡ್ತಾ ಇದೆ. ಹಾಗಾದ್ರೆ ಏನದು ಟ್ವೀಟು ಮತ್ತು ಈ ಫ್ರೇಮ್ ವರ್ಕ್ ಅಲ್ಲಿ ಏನಿದೆ, ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕ ಹಾಗೂ ಭಾರತದ ನಡುವೆ ಕಳೆದ 9 ತಿಂಗಳಿಂದ ನಡೀತಿದ್ದ ವ್ಯಾಪಾರ ಸಮರ ಅಂತೂ ಒಂದು ಲೆವೆಲ್ಗೆ ಮುಕ್ತಾಯ ಆಗಿದೆ. ಈಗ ಎರಡೂ ದೇಶಗಳು ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳೋ ಹಂತಕ್ಕೆ ಬಂದಿವೆ. ಅದಕ್ಕೆ ಬೇಕಾದ ಫ್ರೇಮ್ ವರ್ಕ್ ಕೂಡ ಸಿದ್ಧ ಆಗಿದೆ. ಇಲ್ಲಿ ಭಾರತದ ಮೇಲೆ ವಿಪರೀತ ಟ್ಯಾರಿಫ್ ಹೇರೋ ಮೂಲಕ ಒಂದಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದ ಟ್ರಂಪ್ಗೆ ಕೂಡ ಇಲ್ಲಿ ಒಂದು ಥ್ಯಾಂಕ್ಸ್ ಅನ್ನು ಹೇಳಬೇಕು. ಯಾಕೆಂದ್ರೆ ಅಮೆರಿಕದ ಟ್ಯಾರಿಫ್ ಹಾಗೂ ಟ್ರಂಪ್ ಅವರ ಹುಚ್ಚು ನಿರ್ಧಾರಗಳು ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ಸುಮಾರು 2 ದಶಕಗಳಿಂದ ಮಾತುಕತೆಯ ಹೆಸರಲ್ಲೇ ನೆನೆಗುದಿಗೆ ಬಿದ್ದಿದ್ದ ಟ್ರೇಡ್ ಡೀಲ್ಗೆ ಸಹಿ ಬೀಳೋದಕ್ಕೆ ಕಾರಣ ಆದವು. ಅಷ್ಟೇ ಅಲ್ಲ, ಅಮೆರಿಕದ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳ ಮಾರಾಟ ಕಡಿಮೆ ಆಗ್ತಿದೆ ಅಂದ ಕೂಡಲೇ ಭಾರತ ಬೇರೆ ಮಾರುಕಟ್ಟೆಗಳನ್ನು ಹುಡುಕೊಳ್ಳೋ ಪ್ರಯತ್ನವನ್ನು ಮಾಡಿತು. ನಾನಾ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕ್ತು ಮತ್ತು ಭಾರತ ವ್ಯಾಪಾರದ ವಿಷಯದಲ್ಲಿ ಮುಕ್ತವಾಗಿದೆ ಅನ್ನೋ ಸಂದೇಶವನ್ನು ಜಗತ್ತಿಗೆ ಕೊಡೋ ಮೂಲಕ ತನ್ನ ವ್ಯಾಪಾರ ಪಾಲುದಾರರ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ತು. ಇನ್ನು ಮೊನ್ನಿನ ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ ಹಾಗೂ ಭಾರತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಅಮೆರಿಕಾಗೆ ಸಣ್ಣ ಅಭದ್ರತೆಯೊಂದು ಕಾಡೋದಕ್ಕೆ ಶುರುವಾಗಿದ್ದು ಹೌದು. ಮತ್ತು ಯುರೋಪ್ ಒಪ್ಪಂದ ಮಾಡಿಕೊಂಡು ಬೆನ್ನಲ್ಲೇ ಅಮೆರಿಕ ಕೂಡ ಭಾರತದ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಮುಂದಾಯಿತು. ಇನ್ನು ಈ ಒಪ್ಪಂದದಲ್ಲಿ ಏನಿದೆ, ಇಲ್ಲಿ ಅಮೆರಿಕ ಭಾರತಕ್ಕೆ ಏನು ಕೊಡ್ತಾ ಇದೆ, ಭಾರತದಿಂದ ಅಮೆರಿಕ ಯಾವ ಲಾಭವನ್ನು ಮಾಡಿಕೊಳ್ತಾ ಇದೆ ಅನ್ನೋ ಕುತೂಹಲ ಸಹಜವಾಗಿಯೇ ಇತ್ತು. ಗೆಳೆಯರೆ, ಭಾರತದ ಮೇಲೆ ಅಮೆರಿಕ ಹೇರಿದ್ದ 50% ಟ್ಯಾರಿಫ್ ಈಗ 18ಕ್ಕೆ ಇಳಿಯುತ್ತೆ. ಹಾಗೆ ಭಾರತ ಕೂಡ ಅಮೆರಿಕದ ಒಂದಷ್ಟು ವಸ್ತುಗಳ ಮೇಲೆ ಟ್ಯಾರಿಫ್ ಅನ್ನು ಕಡಿಮೆ ಮಾಡ್ತಾ ಇದೆ. ಇನ್ನು ಇಲ್ಲಿ ನಾವು ಅಮೆರಿಕಾಗೆ ಏನೆಲ್ಲ ಕೊಡ್ತಾ ಇದೀವಿ ಅನ್ನೋದನ್ನ ನೋಡೋದಾದ್ರೆ, ಅಮೆರಿಕದ ಇಂಡಸ್ಟ್ರಿಯಲ್ ಗೂಡ್ಸ್ ಹಾಗೂ ಒಂದಷ್ಟು ಕೃಷಿ ಉತ್ಪನ್ನಗಳ ಮೇಲೆ ಭಾರತ ಟ್ಯಾರಿಫ್ ಅನ್ನ ಸಂಪೂರ್ಣವಾಗಿ ತೆಗಿತಾ ಇದೆ. ಇಲ್ಲಿ ಇಂಡಸ್ಟ್ರಿಯಲ್ ಗೂಡ್ಸ್ ಮೇಲಿನ ಟ್ಯಾರಿಫ್ ರದ್ದು ಭಾರತಕ್ಕೆ ಕೂಡ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಯಾಕೆಂದ್ರೆ ಅಲ್ಲಿನ ಮಷಿನರಿಗಳು ಭಾರತಕ್ಕೆ ತುಂಬಾ ಅಗತ್ಯ ಬೀಳುತ್ತವೆ. ಅವುಗಳನ್ನ ಆಮದು ಮಾಡ್ಕೋಬೇಕಾದ ಅಗತ್ಯ ನಮಗಿದೆ. ಹೀಗಾಗಿ ಇಂಡಸ್ಟ್ರಿಯಲ್ ಗೂಡ್ಸ್ ಹಾಗೂ ಮಷಿನರಿಗಳ ಮೇಲಿನ ಟ್ಯಾರಿಫ್ ಅನ್ನ ಭಾರತ ಕಡಿಮೆ ಮಾಡಿದ್ರೆ ಅಥವಾ ರದ್ದು ಮಾಡಿದ್ರೆ ಅವುಗಳ ಬೆಲೆ ಭಾರತದ ಮಾರುಕಟ್ಟೆಯಲ್ಲಿ ಕಡಿಮೆ ಆಗುತ್ತೆ. ಹೀಗಾಗಿ ಇದು ನಮ್ಮಲ್ಲಿನ ಹೂಡಿಕೆದಾರರಿಗೆ ಅನುಕೂಲವನ್ನ ಮಾಡಿಕೊಡುತ್ತೆ. ಇನ್ನು ಕೃಷಿ ಉತ್ಪನ್ನಗಳ ಮೇಲಿನ ಟ್ಯಾರಿಫ್ ಅನ್ನ ರದ್ದು ಮಾಡಿದ್ದಾರೆ ಅಂದ ಕೂಡಲೇ ನಾವು ಗಾಬರಿ ಆಗಬೇಕಾದ ಅಗತ್ಯ ಏನಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಯಥೇಚ್ಛವಾಗಿ ಬೆಳೆಯುವ ಯಾವ ಕೃಷಿ ಉತ್ಪನ್ನಗಳನ್ನು ಕೂಡ ಅಮೆರಿಕ ಭಾರತಕ್ಕೆ ಮುಕ್ತವಾಗಿ ರಫ್ತು ಮಾಡೋದಕ್ಕೆ ಭಾರತ ಅವಕಾಶವನ್ನು ಕೊಡ್ತಾ ಇಲ್ಲ. ಆದರೆ ಡ್ರೈಡ್ ಡಿಸ್ಟಿಲರ್ಸ್, ವೈನ್, ಸ್ಪಿರಿಟ್, ಸೋಯಾಬೀನ್ ಆಯಿಲ್ ಮುಂತಾದ ಪದಾರ್ಥಗಳ ಮೇಲೆ ಟ್ಯಾರಿಫ್ ಅನ್ನ ಭಾರತ ಕಡಿಮೆ ಮಾಡ್ತಾ ಇದೆ ಅಥವಾ ರದ್ದು ಕೂಡ ಮಾಡುತ್ತೆ. ಇಲ್ಲಿ ಡ್ರೈ ಡಿಸ್ಟಿಲರ್ಸ್ ಅಂದ್ರೆ ಎಥನಾಲ್ ಅನ್ನ ಬಟ್ಟಿ ಇಳಿಸಿದ ನಂತರ ಉಳಿಯುವ ಪೌಷ್ಟಿಕಾಂಶ ಹೊಂದಿದ ಧಾನ್ಯಗಳು. ಇದನ್ನ ಪಶು ಆಹಾರಕ್ಕಾಗಿ ಬಳಕೆ ಮಾಡ್ತಾರೆ. ಹಾಗೆ ಸೋಯಾಬೀನ್ ಎಣ್ಣೆಯ ಮೇಲೆ ಕೂಡ ಟ್ಯಾರಿಫ್ ಅನ್ನ ರದ್ದು ಮಾಡಲಾಗ್ತಾ ಇದೆ. ಇನ್ನು ಸ್ಪಿರಿಟ್ ಹಾಗೂ ವೈನ್ ಕೂಡ ಅಮೆರಿಕಾದಿಂದ ಭಾರತಕ್ಕೆ ಬರುತ್ತೆ. ಇದರ ಜೊತೆ ಸುಮಾರು $500 ಬಿಲಿಯನ್ ವ್ಯಾಪಾರವನ್ನ ಭಾರತ ಅಮೆರಿಕ ಜೊತೆ ಮಾಡುತ್ತೆ ಅನ್ನೋ ಮಾತನ್ನ ಟ್ರಂಪ್ ತಮ್ಮ ಟ್ವೀಟ್ ಅಲ್ಲಿ ತಿಳಿಸಿದ್ರು. ಮತ್ತು ಅಮೆರಿಕದ ಸಾಕಷ್ಟು ಸಚಿವರು ಕೂಡ ಪದೇ ಪದೇ ಈ ಮಾತನ್ನ ಹೇಳ್ತಾ ಇದ್ದಾರೆ. ಈ $500 ಬಿಲಿಯನ್ ಅನ್ನೋದು ಒಂದೇ ಬಾರಿಗೆ ಭಾರತ ಮಾಡುವ ವ್ಯಾಪಾರ ಅಲ್ಲ. ಭಾರತ ಅಮೆರಿಕದಿಂದ ಮುಂದಿನ 5 ವರ್ಷಗಳ ಅವಧಿಯಲ್ಲಿ $500 ಬಿಲಿಯನ್ ಮೌಲ್ಯದ ತೈಲ, ನ್ಯಾಚುರಲ್ ಗ್ಯಾಸ್, ವಿಮಾನದ ಬಿಡಿ ಭಾಗಗಳು, ಟೆಕ್ನಾಲಜಿ ಮುಂತಾದವುಗಳನ್ನು ಖರೀದಿ ಮಾಡುತ್ತೆ. ಇನ್ನು ಇದಲ್ಲದೆ ಅಮೆರಿಕದ ಮತ್ತಷ್ಟು ವಸ್ತುಗಳ ಮೇಲಿನ ಟ್ಯಾರಿಫ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಭಾರತ ಮತ್ತು ಅಮೆರಿಕಗಳ ನಡುವೆ ಮಾತುಕತೆಗಳಾಗತ್ವೆ. ಅದು ಸಂದರ್ಭೋಚಿತವಾಗಿ ಕಡಿಮೆ ಮಾಡುವ ಅಥವಾ ರದ್ದು ಮಾಡುವ ಬಗ್ಗೆ ಎರಡೂ ದೇಶಗಳು ನಿರ್ಧಾರವನ್ನು ತಗೊಳ್ಳುತ್ತವೆ. ಇನ್ನು ಈ ಒಪ್ಪಂದದಿಂದ ಭಾರತಕ್ಕಾಗುವ ಲಾಭ ಏನು? ಗೆಳೆಯರೆ, ಅಮೆರಿಕ ಭಾರತದ ಮೇಲೆ 50% ಟ್ಯಾರಿಫ್ ಅನ್ನ ವಿಧಿಸಿತ್ತು. ಈಗ ಅದು 18%ಗೆ ಇಳಿಕೆ ಆಗ್ತಾ ಇದೆ. ಹಾಗೆ ನೋಡಿದ್ರೆ ದಕ್ಷಿಣ ಏಷ್ಯಾದಲ್ಲಿನ ಎಲ್ಲ ದೇಶಗಳ ಮೇಲಿನ ಅಮೆರಿಕದ ಟ್ಯಾರಿಫ್ಗೆ ಕಂಪೇರ್ ಮಾಡಿದ್ರೆ ಭಾರತದ ಮೇಲೆ ವಿಧಿಸ್ತಾ ಇರೋ ಟ್ಯಾರಿಫ್ ಸ್ವಲ್ಪ ಕಡಿಮೆ ಇದೆ. ಹೀಗಾಗಿ ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಪೀಟ್ ಮಾಡೋದಕ್ಕೆ ಇದರಿಂದ ಅನುಕೂಲ ಆಗತ್ತೆ. ಇನ್ನು ನಮ್ಮ ಗಾರ್ಮೆಂಟ್ಸ್,
ಅಪರೆಲ್ಸ್, ಟೆಕ್ಸ್ಟೈಲ್ ಇಂಡಸ್ಟ್ರಿ ಮೇಲಿನ ಟ್ಯಾರಿಫ್ ಅನ್ನ ಅಮೆರಿಕ ರದ್ದು ಮಾಡ್ತಾ ಇದೆ. ಇದರಿಂದ ಭಾರತದ ಟೆಕ್ಸ್ಟೈಲ್ಸ್ ಹಾಗೂ ಗಾರ್ಮೆಂಟ್ಸ್ ಉದ್ಯಮಕ್ಕೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ. ಇಲ್ಲಿ ಹೂಡಿಕೆಗಳು ಹೆಚ್ಚಾಗುತ್ತವೆ. ಉದ್ಯೋಗ ಸೃಷ್ಟಿಗೆ ಕೂಡ ಇದು ಅವಕಾಶವನ್ನ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಮ ಪಕ್ಕದ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಒಂದು ಹಂತಕ್ಕೆ ಟರ್ಕಿಯ ಮಾರುಕಟ್ಟೆಯನ್ನ ಕೂಡ ಕಿತ್ತುಕೊಳ್ಳೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಇನ್ನು ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಅನ್ನು ವಿಧಿಸಿದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೀಡಾಗಿದ್ದು ಮತ್ತು ಚಿಂತೆಗೀಡಾಗಿದ್ದು ವಜ್ರ ಮತ್ತು ಹರಳುಗಳ ಉದ್ಯಮ. ಭಾರತದಿಂದ ದೊಡ್ಡ ಪ್ರಮಾಣದಲ್ಲಿ ಸಂಸ್ಕರಿಸಿದ ವಜ್ರಗಳು ಹಾಗೂ ಹರಳುಗಳು ಅಮೆರಿಕಾಗೆ ರಫ್ತಾಗ್ತಾ ಇದ್ವು. ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕಿದ ಸಂದರ್ಭದಲ್ಲಿ ಭಾರತದ ವಜ್ರೋದ್ಯಮ ಸಂಕಷ್ಟಕ್ಕೆ ಸಿಲುಕಿತ್ತು. ಈಗ ಆ ಕಾರ್ಮೋಡ ಸರಿಯತ್ತೆ. ವಜ್ರ ಮತ್ತು ಹರಳುಗಳ ಮೇಲೆ ವಿಧಿಸಲ್ಪಟ್ಟ ಟ್ಯಾರಿಫ್ ಅನ್ನ ಅಮೆರಿಕ ರದ್ದು ಮಾಡುತ್ತೆ. ಇದರ ಜೊತೆ ಅಮೆರಿಕಾಗೆ ಭಾರತ ರಫ್ತು ಮಾಡುವ ವಿಮಾನದ ಬಿಡಿ ಭಾಗಗಳು ಹಾಗೂ ನಮ್ಮ ಆಟೋಮೊಬೈಲ್ ಕಾಂಪೋನೆಂಟ್ಸ್ ಏನಿವೆ ಅವುಗಳ ಮೇಲಿನ ಟ್ಯಾರಿಫ್ ಅಲ್ಲಿ ಕೂಡ ಅಮೆರಿಕ ವಿನಾಯಿತಿಯನ್ನು ಕೊಡ್ತಾ ಇದೆ. ಇಲ್ಲಿ ಭಾರತ ಅಮೆರಿಕಾಗೆ ವಿಮಾನದ ಬಿಡಿ ಭಾಗಗಳನ್ನ ಸರಬರಾಜು ಮಾಡುತ್ತೆ ಅಂದ್ರೆ ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಆದ್ರೆ ಗೆಳೆಯರೆ, ಅಮೆರಿಕಾದ ಬೋಯಿಂಗ್, ಲಾಕ್ಹೀಡ್ ಮಾರ್ಟಿನ್ ಸೇರಿದಂತೆ ಅಲ್ಲಿನ ಸಾಕಷ್ಟು ಸಂಸ್ಥೆಗಳು ತಮ್ಮ ವಿಮಾನಗಳಿಗೆ ಬೇಕಾದ ಬಿಡಿ ಭಾಗಗಳನ್ನ ಭಾರತದಲ್ಲಿ ತಯಾರು ಮಾಡಿಸುತ್ತವೆ. ವಿಮಾನದ ರೆಕ್ಕೆಗಳು ಸೇರಿದಂತೆ ಸಾಕಷ್ಟು ಭಾಗಗಳು ಇಲ್ಲಿಂದ ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗ್ತಾ ಇವೆ. ಅವುಗಳ ಮೇಲೆ ಇನ್ನು ಮುಂದೆ ಟ್ಯಾರಿಫ್ ಇರೋದಿಲ್ಲ. ಅಂದ್ರೆ ಇಲ್ಲಿನ MSME ಕ್ಷೇತ್ರ ಏನಿದೆ ಅದಕ್ಕೆ ಇದರಿಂದ ದೊಡ್ಡ ಅನುಕೂಲ ಮತ್ತು ಲಾಭ ಆಗತ್ತೆ. ಇನ್ನು ಭಾರತದಿಂದ ರಫ್ತಾಗ್ತಾ ಇದ್ದ ಜನರಿಕ್ ಮೆಡಿಸಿನ್ ಮೇಲೆ ಕೂಡ ಅಮೆರಿಕ ಇನ್ನು ಮುಂದೆ ಟ್ಯಾರಿಫ್ ಅನ್ನು ವಿಧಿಸೋದಿಲ್ಲ. ಇದರಿಂದ ಭಾರತದ ಔಷಧ ಉದ್ಯಮ ಏನಿದೆ ಅದಕ್ಕೆ ದೊಡ್ಡ ಪ್ರಮಾಣದ ಲಾಭ ಆಗುತ್ತೆ. ನಿಮಗೆ ಗೊತ್ತಿರಲಿ, ಅಮೆರಿಕದ ಔಷಧ ಆಮದಿನಲ್ಲಿ ಭಾರತದ ಔಷಧಗಳ ಪ್ರಮಾಣ 40% ಮತ್ತು ಅಮೆರಿಕ ಜನರಿಕ್ ಮೆಡಿಸಿನ್ ವಿಷಯದಲ್ಲಿ ಭಾರತದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಡಿಪೆಂಡ್ ಆಗಿದೆ. ಇನ್ನು ಮುಂದೆ ಅಮೆರಿಕದ ಮಾರುಕಟ್ಟೆಗೆ ಭಾರತದ ಜನರಿಕ್ ಮೆಡಿಸಿನ್ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತೆ. ಇದರಿಂದ ಚೈನಾದ ವ್ಯಾಪಾರದ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಪರಿಣಾಮ ಉಂಟಾಗುತ್ತೆ. ಇನ್ನು ಈ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳೋ ಮೊದಲು ಫ್ರೇಮ್ ವರ್ಕ್ ಅನ್ನ ಸಿದ್ಧಪಡಿಸ್ತಾ ಇರೋದಿದೆಯಲ್ಲ, ಇದು ಎರಡೂ ದೇಶಗಳ ನಡುವೆ ವ್ಯಾಪಾರ ಮಾತುಕತೆಗಳನ್ನ ನಡೆಸಿದ ತಂಡಕ್ಕೆ ಸಂಭ್ರಮ ಮತ್ತು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಈ ನಡುವೆ ಅಮೆರಿಕದ ವ್ಯಾಪಾರ ಮಾತುಕತೆಗಳ ತಂಡದ ಕಚೇರಿ ಭಾರತಕ್ಕೆ ಯಾವೆಲ್ಲಾ ವಸ್ತುಗಳನ್ನ ಅಮೆರಿಕ ರಫ್ತು ಮಾಡುತ್ತೆ ಅನ್ನೋದರ ಬಗ್ಗೆ ಒಂದು ಇಮೇಜ್ ನ ಟ್ವೀಟ್ ಮಾಡಿದೆ. ಅದರಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗ ಏನಿದೆ ಅದು ಮತ್ತು ಚೈನಾ ಆಕ್ರಮಿತ ಕಾಶ್ಮೀರ ಅಂದ್ರೆ ಅಕ್ಸಾಯ್ ಚಿನ್ ಅನ್ನು ಕೂಡ ಒಳಗೊಂಡ ಸಂಪೂರ್ಣ ಭಾರತದ ಭೂಪಟವನ್ನ ಟ್ವೀಟ್ ಮಾಡೋ ಮೂಲಕ ಅಮೆರಿಕ ಪಾಕಿಸ್ತಾನಕ್ಕೆ ಮತ್ತು ಚೈನಾಗೆ ಒಂದು ಸ್ಪಷ್ಟ ಸಂದೇಶವನ್ನ ಕೂಡ ಇಲ್ಲಿ ರವಾನೆ ಮಾಡ್ತಾ ಇದೆ. ನಿನ್ನೆ ಮೊನ್ನೆವರೆಗೆ ಅಮೆರಿಕದ ಅಧ್ಯಕ್ಷರ ಶೂಗಳನ್ನ ನಾಲಿಗೆಯಲ್ಲಿ ಪಾಲಿಶ್ ಮಾಡೋದಿಕ್ಕೆ ಕೂಡ ಸಿದ್ಧ ಇದ್ದ ಮುನೀರ್ಗೆ ಮತ್ತು ಪಾಕಿಸ್ತಾನದ ಆಡಳಿತಕ್ಕೆ ಈ ಮ್ಯಾಪ್ ಒಂದಷ್ಟು ಮುಜುಗರವನ್ನುಂಟು ಮಾಡುತ್ತೆ ಮತ್ತು ಪಾಕಿಸ್ತಾನದ ಒಳಗೆ ಅಲ್ಲಿನ ಆಡಳಿತದ ವಿರುದ್ಧ ಒಂದು ಅಭಿಪ್ರಾಯ ಮೂಡೋದಕ್ಕೆ ಕೂಡ ಇದು ಕಾರಣ ಆಗುತ್ತೆ. ಇದು ಗೆಳೆಯರೆ, ಭಾರತ ಮತ್ತು ಅಮೆರಿಕ ನಡುವಿನ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟ ಫ್ರೇಮ್ ವರ್ಕ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.